ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈಗ ಟ್ರೆಂಡಿಂಗಲ್ಲಿ ಇರುವಂಥ ಬೋಟ್ ನೆಕ್ ಅಂತ ಹೇಳ್ಬೋದು. ಸೊ ಟ್ರೆಂಡಿಂಗಲ್ಲಿದೆ ಈ ಒಂದು ಬ್ಲೌಸು. ನೀವು ತಮ್ನೇಲಲ್ಲಿ ಕೂಡ ನೋಡಿರ್ತೀರ. ಆ ಒಂದು ಡಿಸೈನ್ ಬ್ಲೌಸನ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಬ್ಲೌಸು ಕಟಿಂಗ್ ತುಂಬಾ ಕಷ್ಟ ಇದೆ ಇದು. ಸೊ ಸ್ಕಿಪ್ ಮಾಡಿ ನೋಡಿದರೆ ನೀವು ಇದು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ ಆದಷ್ಟು, ಓಕೆನಾ. ಇದು ಲೈನಿಂಗ್ನ ತೊಗೋತಾ ಇದ್ದೀನಿ ಈಗ ಮೊದಲಿಗೆ ನಾನು. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ. ಪ್ರಿನ್ಸಸ್ ಕಟ್ ಬ್ಲೌಸು, ಹಾಗೆ ಡಿಸೈನರ್ ಬೋಟ್ ನೆಕ್ ಬ್ಲೌಸು. ಇದನ್ನು ನೋಡಿ, ನಾನಿವಾಗ 12 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಈಗ ನಮ್ಮದು ಮೆಜರ್ಮೆಂಟಿಗೆ ನಾವು ಏನು 2 ಇಂಚು ಆ್ಯಡ್ ಮಾಡಿರ್ತೀವಲ್ವ, ಸೊ ಅದಕ್ಕೂ 2 ಇಂಚು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಪ್ರಿನ್ಸಸ್ ಕಟ್ಗೆ ಬೇಕಾಗುತ್ತೆ. ಸೊ ಹಾಗಾಗಿ ಓಕೆನಾ. ಇವಾಗ ಈ ರೀತಿ ಲೈನಿಂಗ್ನ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ, ನಮ್ಮ ಬ್ಲೌಸ್ ಲೆಂತನ್ನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಬ್ಲೌಸ್ ಲೆಂತು ನಮಗೆ ಎಷ್ಟು ಬೇಕಲ್ವ, ಸೊ ಅಷ್ಟು ನಾವಿಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಬ್ಲೌಸ್ ಲೆಂತು ನಾನು 13 ಇಟ್ಕೋತೀನಿ. 13ಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 14ಕ್ಕೆ ಮಾರ್ಕ್ ಹಾಕೋತೀನಿ. 14ಕ್ಕೆ 1 ಮಾರ್ಕ್ನ ಹಾಕೋತೀನಿ ನಾನು. ಅಂದರೆ 13 ಇಂಚ್ ಬೇಕು ನನಗೆ ಬ್ಲೌಸ್ ಉದ್ದ. ಸೊ ಹಾಗಾಗಿ ಸೊ ನೋಡಿ, ಇವಾಗ ಇದನ್ನು ಈ ರೀತಿಯಾಗಿ ಒಂದು ಬಾಕ್ಸ್ನ ಹಾಕೊಳ್ಳೋಣ. ಈ ರೀತಿ ಹಾಕೊಂಡ ನಂತರ ಇವಾಗ ನಾವು ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ನ ತೆಗಿಬೇಕಾಗತ್ತೆ. ಶೋಲ್ಡರ್ ಬಂದು ನಾನು ಇಲ್ಲಿ 7 ಇಂಚ್ ಇಡ್ತಾ ಇದ್ದೀನಿ. ಇದು 34, 36, 32 ಇಷ್ಟು 3 ಸೈಜ್ನವ್ರಿಗೆ 7 ಇಂಚು ಸಾಕಾಗುತ್ತೆ. 40 ಮೇಲೆ ಆದರೆ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು, ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ. 32, 34, 36ಗೆ ಈ ಒಂದು ಮೆಜರ್ಮೆಂಟು ಕರೆಕ್ಟ್ ಆಗುತ್ತೆ, ಓಕೆನಾ. ಇನ್ನು ಇಲ್ಲಿಂದ ಶೋಲ್ಡರ್ ತೊಗೋತಿದ್ದೀನಿ. ಇದು 3 ಇಂಚು ಶೋಲ್ಡರ್ನ ತೊಗೋತೀನಿ. ಈ ಉಳ್ದ 4 ಇಂಚು ಏನಾಗುತ್ತೆ, ನೆಕ್ ವಿಡ್ತು, ಬೋಟ್ ನೆಕ್ ಆಗಿರುತ್ತಲ್ವ, ಸೊ ನೆಕ್ ವಿಡ್ತಿಗೆ ಇದಿಷ್ಟು ಬೇಕು, ಓಕೆನಾ. ಆರ್ಮ್ ಹೋಲ್ ನಾನು ಒಂದು, ಇದು ಬೋಟ್ ನೆಕ್ ಆಗಿರೋದ್ರಿಂದ 6.5 ತೊಗೋತೀನಿ. 6.5. ಅದೇ ಬೋಟ್ ನೆಕ್ ಇಲ್ಲ ಅಂತಂದರೆ 5 ಇಂಚು ಸಾಕಾಗತ್ತೆ. ಬೋಟ್ ನೆಕ್ ಇರೋದ್ರಿಂದ ಇದನ್ನು 6.5 ತೊಗೋತಾ ಇದ್ದೀನಿ. ಸೊ ಇಲ್ಲಿಗೆ 1 ಇಂಚು ಮಾರ್ಕ್ ಹಾಕಿ ಇದನ್ನು ಈ ರೀತಿ ಆರ್ಮ್ ಹೋಲ್ನ ತೆಗಿಯೋಣ, ಮಾರ್ಕ್ ಹಾಕೋಣ. ನೋಡಿ ಈ ರೀತಿ ಹಾಕಿ ನಂತರ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಶೋಲ್ಡರ್ದು ಮಾರ್ಕ್ ಹಾಕಿರ್ತೀವಲ್ವ, ಇಲ್ಲಿಗೆ ನಾವು 2.5 ಇಂಚಿನಷ್ಟು ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕಿ ಇಲ್ಲಿಗೆ ಬಾಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಹಾಕೊಂಡ ನಂತರ ಇಲ್ಲಿ ನಾವು ಇದನ್ನು ರೌಂಡ್ ಶೇಪಾಗಿ ತಗೋತೇವೆ. ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕಲ್ವ, ಸೊ ಆ ರೀತಿ ತೆಗೀರಿ. ಈಗ ಇಲ್ಲಿ ನಮಗೆ ಬೆನ್ಪಟ್ಟಿ ಅಂದರೆ ಎಷ್ಟು ನಮಗೆ ಬೇಕು, ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತಲ್ವ ಈ ಬೆನ್ಪಟ್ಟಿ, ಸೊ ಈ ಬೆನ್ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳಿ. ಈ ಬೆನ್ಪಟ್ಟಿ ಬಂದು 3 ಇಂಚ್ ಇಡ್ತಾ ಇದ್ದೀನಿ. 3 ಇಂಚಿಗೆ 1/2 ಇಂಚು ಆ್ಯಡ್ ಮಾಡಿಕೊಂಡು 3.5 ಇಟ್ಕೋತೀನಿ. ನೋಡಿ ಈ ರೀತಿ 3 ಇಂಚು ನನಗೆ ಸಾಕು ಬನ್ನು. ಸೊ ಹಾಗಾಗಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ತೊಗೊಂಡು 3.5 ಇಟ್ಕೊಳ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಕೂಡ ನಾವು 4 ಇಂಚು ಇದನ್ನು ಮಾರ್ಕ್ ಹಾಕೋಬೇಕು, ವಿಡ್ತನ್ನ ಈ ರೀತಿ ಹಾಕೊಂಡ ನಂತರ ಇವಾಗ ಇದಿಷ್ಟು ಮಾರ್ಕ್ ಆಯ್ತಲ್ವ, ಸೊ ಇಲ್ಲಿ ಕೂಡ ನೀವು ಇದನ್ನು ಈ ರೀತಿ ಮಾರ್ಕ್ ಹಾಕ್ಕೊಂಬಿಡಿ. ಅಂದರೆ ಕರೆಕ್ಟ್ ನಿಮಗೆ ಅಳತೆ ಗೊತ್ತಾಗತ್ತೆ. ಸೊ ಹಾಗಾಗಿ ಸೊ ಈ ರೀತಿ ಆದ ನಂತರ ಇವಾಗ ಇದರಲ್ಲಿ ನಾವು ಡ್ರಾ ಮಾಡ್ಕೋಬೇಕಲ್ವ. ಇಲ್ಲಿ ನೋಡಿ, ಇಲ್ಲಿಂದ ಈ ರೀತಿ ಸ್ಟ್ರೈಟೇ ಬರಬೇಕದು.
ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ನೆಕ್ ಬೇಕಲ್ವ. ಸೊ ಇದನ್ನು ಈ ರೀತಿಯಾಗಿ ತೊಗೋಬೇಕು. ತೊಗೊಂಡ ನಂತರ ಇಲ್ಲೇನು ಮಾಡೋದು ಗೊತ್ತಾ, ಇಲ್ಲೇನಿರುತ್ತಲ್ವ ಇಲ್ಲಿಗೆ ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಮಾರ್ಕ್ ಹಾಕೋಬೇಕು ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ನಮ್ಮದು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೂ ಮುಂಚೆ ಚೆಸ್ಟಿಂದ ಒಂದು ನಾವು ಅಳತೆನ ಹಾಕ್ಬಿಡೋಣ. 8 ಇಂಚು ನಮಗೆ ಚೆಸ್ಟ್ ಬೇಕು, ಹಾಗೆ 2 ಇಂಚು ಎಕ್ಸ್ಟ್ರಾ ಬೇಕು. ಎಕ್ಸ್ಟ್ರಾ ಬಿಟ್ಕೊಂಡು ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ ತೊಗೋತೀನಿ. ನಾನು 2.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ಈ ರೀತಿ ಮಾರ್ಕ್ ಹಾಕ್ಕೊಂಡ ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೋಡಿ ಈ ರೀತಿ ನಾವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ನಾನು ಇಲ್ಲಿಗೆ ತೊಗೋತೀನಿ. ಒಂದು 2.5 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಸೊ ನಿಮಗೆ ನೀವು 2 ಇಂಚು ಸಾಕಂದರೆ 2 ಇಂಚು ತೊಗೊಳ್ಳಿ. ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪಾರ್ಟು ರೆಡಿ ಆಗಿದೆ. ಈ ಒಂದು ಬ್ಲೌಸ್ನ ಕಟ್ಟಿಂಗ್ ಆಗಲಿ ಅಥವಾ ಸ್ಟಿಚಿಂಗ್ ಆಗಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು, ನೀವು ಹೇಳ್ತೀನಿ, ಅರ್ಥ ಆಗುವಾಗೇ ಹೇಳಿಬಿಡ್ತೀನಿ. ನೋಡಿ, ಒಂದು ನಿಮಿಷ ಇದನ್ನು ತೆಗೆದಿಡ್ತೀನಿ. ಇನ್ನೊಮ್ಮೆ ನಿಮಗೆ ತಿಳಿಸಿ ಹೇಳ್ತೀನಿ. ಏನಪ್ಪ ಅಂತಂದರೆ, ನೀವು ಇಲ್ಲಿ ಬಟನ್ ಕೊಡ್ತೀನಿ ಅಂತ ಆದರೆ ಅದು ಪರ್ಫೆಕ್ಟ್ ಎಷ್ಟಿರುತ್ತೆ ನಿಮಗೆ ಅವ್ರದ್ದು ಬೋಟ್ ನೆಕ್ಕು ಅಷ್ಟೇ ತೆಗಿಬೇಕು. ಇಲ್ಲ ನೀವು ಟೈ ಕೊಡ್ತೀನಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಬಟ್ ನೀವು ಬಟನ್ ಏನಾದರೂ ಕೊಡ್ತೀನಿ ಅಂತಂದರೆ ಅವ್ರದ್ದು ಕರೆಕ್ಟಾಗಿ ನೀವು ಶೋಲ್ಡರ್ನ ತೆಗಿಬೇಕಾಗತ್ತೆ. ಇಲ್ಲ ಹೆಚ್ಚು ಕಡಿಮೆ ಆದರೆ ಬ್ಲೌಸು ಫಿನಿಶಿಂಗ್ ಏನಾಗುತ್ತೆ, ಹಾಳಾಗುತ್ತೆ. ಸೊ ಓಕೆನಾ. ನೀವು ಟೈ ಕೊಡ್ತೀನಿ ಅಂತಂದರೆ ಇದನ್ನು ಹೆಚ್ಚು ಕಡಿಮೆ ಮಾಡಿಕೊಂಡ್ರು ನಡೆಯುತ್ತೆ. ನಾವು ಎಳೆದು ಕಟ್ಟುವಾಗ ಸ್ವಲ್ಪ ಲೂಸ್ ಮಾಡ್ಕೋಬೋದು, ಫಿಟ್ ಬೇಕಂದರೆ ಫಿಟ್ ಮಾಡ್ಕೋಬೋದು. ಅದೇ ನೀವು ಬಟನ್ ಕೊಡೋದಾದರೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಸೊ ಇದು ನಿಮ್ಮದು ಅವ್ರು ಎಷ್ಟು ಇದನ್ನು ನೋಡಿಕೊಂಡು ಕರೆಕ್ಟಾಗಿಯೇ ನೀವು ಮಾಡ್ಕೊಳ್ಳಿ. ಓಕೆನಾ. ಕೆಲವೊಬ್ಬರು ದಪ್ಪ ಇರ್ತಾರೆ, ಕೆಲವೊಬ್ಬರು ಸಣ್ಣ ಇರ್ತಾರೆ. ದಪ್ಪ ಇರೋರಿಗೆ ಸ್ವಲ್ಪ ಜಾಸ್ತಿ ಶೋಲ್ಡರ್ನ ತೊಗೊಳ್ಳಿ. ತೆಳ್ಳಗಿರೋರು 7 ಇಂಚೆಲ್ಲ ಸಾಕಾಗತ್ತೆ. ಸೊ ನೋಡ್ಕೊಳ್ಳಿ ಅವ್ರದ್ದು ಬ್ಲೌಸಿಂದು ಯಾವ ಥರ ಇರುತ್ತೆ ಆ ರೀತಿ. ಇಲ್ಲ ನಾನು ಹೇಳಿದ ಅಳತೆನೇ ನೀವು ಕಟ್ ಮಾಡಿದ್ದಾದರೆ ಇದೇ ಅಳತೆ ಕರೆಕ್ಟ್ ಆಗುತ್ತೆ ಅವರಿಗೆ. ಇದೇ ಅಳತೆನ ಇಡ್ಬೋದು. ಇದನ್ನು ನಾನು ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಇದನ್ನು ಕೂಡ ನಿಮಗೆ ಕಿರಿಕಿರಿ ಬೇಡ ಅಲ್ವಾ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ಯಾವುದೂ ಈ ರೀತಿ ಕಟ್ ಮಾಡೋದಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲನೂ ನಾನು ಏನು ಮಾಡ್ತೀನಿ, ಈ ರೀತಿ ಮಾರ್ಕ್ ಇದ್ದಿದ್ದನ್ನು ಬಿಟ್ಟು ನಾನು ಸ್ಟಿಚ್ ಮಾಡಿನೇ ಕಟ್ ಮಾಡ್ತೀನಿ. ಬಟ್ ನಿಮಗೆ ಸ್ವಲ್ಪ ಕಟ್ ಮಾಡಿ ತೋರಿಸಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಬ್ಲೌಸ್ನ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಆಯ್ತಿದು ಕಟ್ಟಿಂಗು. ನೋಡಿ ಈ ರೀತಿ ಇಷ್ಟು ಪಾರ್ಟು ಇದು ಕಟಿಂಗ್ ಮಾಡಿದಾಗ ನಮಗೆ ಬರುತ್ತೆ. ಈ ರೀತಿ ಪಾರ್ಟ್ಸ್ಗಳು ಬರುತ್ತೆ. ಸೊ ನೋಡಿದ್ರಲ್ವ, ಇದು ನಮಗೆ ಏನು ಯೂಸ್ ಆಗೋದಿಲ್ಲ. ಬಟ್ ಇದು ಮತ್ತು ಈ ಪಾರ್ಟನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಪಾರ್ಟ್ ಬೇಕೇ ಬೇಕು ನಮಗೆ. ಇದು ಬೇಡ. ಓಕೆನಾ. ಇದು ಬೇಡ ನಮಗೆ. ಈ ಪಾರ್ಟ್ ಇಲ್ಲಿಗೆ ಬೇಕೇ ಬೇಕು ನಮಗೆ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ತೆಗೆದಿಟ್ಬಿಡಿ. ಇದಿಷ್ಟು ಬೇಕು. ಇದನ್ನು ಮೇನ್ ಕ್ಲಾತ್ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇನ್ನು ನಾವು ಫ್ರಂಟ್ ಪಾರ್ಟು ಕಟ್ ಮಾಡ್ಕೋಬೇಕಲ್ವ, ಅದನ್ನು ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ನೋಡಿ ಆವಾಗಲೇ ಕಟ್ ಮಾಡ್ಕೊಂಡಿದ್ದೆಲ್ಲ ಇಲ್ಲಿ ಆರ್ಮೂಲು. ಸೊ ಇಲ್ಲಿಗೇ ಇಟ್ಕೊಂಡಿದ್ದೀನಿ. ಇಲ್ಲಿಗೇ ನಾವು ಈಗ ಮತ್ತೆ ಆರ್ಮೂಲ್ ಅಳತೆನ ಹಾಕ್ಕೊಳ್ಬೇಕಾಗತ್ತೆ. ಆರ್ಮೂಲ್ ಅಳತೆ ಏನು 6.5 ಇತ್ತು ಅಲ್ವಾ. ಸೊ ಇದನ್ನು 6.5 ಇಲ್ಲ ಹಾಕ್ಕೊಂಡು ಫ್ರಂಟ್ ಆರ್ಮೂಲ್ ಒಂದು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ 6.5 ಇಟ್ಕೊಂಡು ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಆರ್ಮೂಲ್ನ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟು
ಇದಾದ ನಂತರ ಇಲ್ಲಿ ನಮ್ಮದು ಏನು 4 ಇಂಚ್ ಇತ್ತಲ್ವ, ಸೊ 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡ್ಕೊಳ್ಳಿ. ನೀವು ಫ್ರಂಟ್ ಯಾವ ರೀತಿ ನೆಕ್ ಇಡ್ತೀರ ಅಂತ. ನಾನು ಡೀಪ್ ಇಡ್ತಿದ್ದೀನಿ, ಸೊ ಹಾಗಾಗಿ ನಾನು 7 ಇಂಚ್ ಇಟ್ಕೋತಾ ಇದ್ದೀನಿ. ನಿಮಗೆ ಫ್ರಂಟ್ ಓಪನ್ ಮಾಡ್ಕೋತೀರಾ ಅಥವಾ ಬ್ಯಾಕ್ ಓಪನ್ ಮಾಡ್ಕೋತೀರಾ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾ ಇದನ್ನು ಫ್ರಂಟು ಹುಕ್ಸ್ ಇಡ್ತಿದ್ದೀನಿ, ಬ್ಯಾಕ್ ಓಪನ್ ಇಡ್ತಿಲ್ಲ, ಫ್ರಂಟೇ ಓಪನ್ ಇಡ್ತಿದ್ದೀನಿ. ನೀವು ಬ್ಯಾಕ್ ಓಪನ್ ಮಾಡ್ತಿದ್ರೆ ಇಲ್ಲಿ ನೀವು ಇದನ್ನು ಕ್ಲೋಸ್ ಇರೋ ಪಾರ್ಟ್ ತೊಗೊಳ್ಳಿ. ನಾನು ಇವಾಗ ಕ್ಲೋಸ್ ಪಾರ್ಟೇ ತೊಗೊಂಡಿದ್ದೀನಿ, ಬಟ್ ನಾನು ಇದನ್ನು ಆಮೇಲೆ ಕಟ್ ಮಾಡ್ಕೋತೀನಿ. ಓಕೆನಾ? ನೀವು ಬ್ಯಾಕ್ ಪಾರ್ಟು ಹುಕ್ಸ್ ಇಟ್ಕೊಳ್ಳೋದಾದರೆ ಇದನ್ನು ಓಪನ್ ಇರೋ ಕಡೆ ಕಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ನಾನು ಇದನ್ನು ಫ್ರಂಟ್ ಕಡೆ ಓಪನ್ ಇಡ್ತಿದ್ದೀನಿ. ಫ್ರಂಟ್ ಕಡೆ ಓಪನ್ ಇಡುವ ಸಲುವಾಗಿ ಏನು ಮಾಡ್ತೀನಿ, ನಾನು ಇದನ್ನು ನಿಮಗೆ ಫ್ರಂಟ್ ಓಪನಲ್ಲಿ ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ಇವಾಗ ಬ್ಲೌಸ್ ಲೆಂತ್ ನಮಗೆ ಎಷ್ಟು 13 ಇಂಚು ಬೇಕಾಗಿತ್ತಲ್ವ. ಓಕೆ, 13 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿ ಇಲ್ಲಿ ನಾನು 14 ಇಂಚು ಇಡ್ತಾಯಿದ್ದೀನಿ. 14 ಹಾಗೆ ಓಕೆ 14 ಹಾಗೆ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋತೀನಿ. ಕರೆಕ್ಟ್ ಇದೆ 14ವರೆ ಕರೆಕ್ಟ್ ಇದೆ. ಆ ಬ್ಯಾಕಿನ ಇಲ್ಲಿ ಯಾಕೆ ಹಾಫ್ ಇಂಚು ಜಾಸ್ತಿ ತೊಗೊಂಡ್ರಿ ಅಂತ ಕೇಳ್ಬೋದು. ಯಾಕಂತಂದರೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ. ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಪ್ರಿನ್ಸಸ್ ಇದು ಬ್ಲೌಸು ಎತ್ಕೊಂಡಾಗತ್ತೆ. ಓಕೆನಾ? ಅದಕ್ಕೆ ಬ್ಯಾಕ್ ಸೈಡ್ಕಿನ್ನ ಫ್ರಂಟ್ ಸೈಡು ಹಾಫ್ ಇಂಚು ಜಾಸ್ತಿನೇ ಇರಬೇಕಾಗತ್ತೆ. ಅದ್ರ ಸಲುವಾಗಿ ನಾನು ಫ್ರಂಟಿನ ಕಡೆ ಒಂದು ಹಾಫ್ ಇಂಚು ಜಾಸ್ತಿನೇ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಮಾರ್ಕ್ ಹಾಕಬೇಕಲ್ವ. ಇವಾಗ ಈ ಕಡೆ ಪ್ರಿನ್ಸಸ್ ಮಾರ್ಕು 3 ಇಂಚು ಇಲ್ಲಿ ಹಾಕ್ತಿದ್ದೀನಿ ಮಾರ್ಕು ಇಲ್ಲಿ. ಹಾಗೆ ಈ ಕಡೆ ಇಲ್ಲಿ ಸೆಂಟ್ರಲ್ಲಿ 3.5 ತೊಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಸ್ವಲ್ಪ ಡಿಸ್ಟೆನ್ಸ್ ಮಾಡಬೇಕು. ಹಾಗೆ ಇಲ್ಲಿಂದ ನೋಡಿ, ನಿಮ್ಮದು ಚೆಸ್ಟು ಟಕ್ಸ್ ಪಾಯಿಂಟ್ ಬರುತ್ತಲ್ವ, ಈ ಒಂದು ಶೋಲ್ಡರಿಂದ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಅಲ್ಲಿಗೆ ನೀವು ಮಾರ್ಕ್ ಹಾಕೋಬೇಕಾಗತ್ತೆ. ಇಲ್ಲ ನನಗೆ ಯಾವ ರೀತಿ ಅಂತ ಕೇಳೋದಾದರೆ ಇದು ತೋರಿಸ್ತೀನಿ. ಇದು ಬ್ಲೌಸ್ ಅಂದ್ಕೊಳ್ಳಿ, ಇದಲ್ಲ, ಬಟ್ ನಾನು ತೋರಿಸ್ತಿರೋದು ಬೇರೆ ಬ್ಲೌಸು. ಇದಲ್ಲ, ನಿಮಗೆ ಅಳತೆಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಅಂದ್ಕೊಳ್ಳಿ. ಓಕೆನಾ? ಈ ಟಕ್ಸ್ ಪಾಯಿಂಟ್ ಇರುತ್ತಲ್ವ, ಈ ಶೋಲ್ಡರಿಂದ ಈ ಟಕ್ಸ್ ಪಾಯಿಂಟು ಎಲ್ಲಿಗಿರುತ್ತೆ ನೋಡ್ಕೋಬೇಕು. ನೋಡಿ, ಈ ಟಕ್ಸ್ ಪಾಯಿಂಟು 9.5 ಮೇಲೆ 2 ಗೆರೆ, ಅಂದರೆ 9.5 ಮೇಲೆ 1/4 ಇಂಚು ಇದೆ. ಸೊ ಈ ರೀತಿ ಶೋಲ್ಡರಿಂದ ಇಲ್ಲಿಗೆ ನೋಡ್ಕೋಬೇಕು, ಎಲ್ಲಿಗೆ ನಮ್ಮದು ಟಕ್ಸ್ ಪಾಯಿಂಟು ಆ ಬ್ಲೌಸಿಂದು ಇದೆ ಅಂತ. ಅಲ್ಲಿಗೆ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ. ಓಕೆನಾ? ಈ ಬ್ಲೌಸಿಂದು 9.5 ಇದೆ. 9.5ಗೆ ಹಾಫ್ ಇಂಚು ಆ್ಯಡ್ ಮಾಡ್ಕೋತೀನಿ. ಹಾಫ್ ಇಂಚು ಯಾಕೆ ಆ್ಯಡ್ ಮಾಡ್ಕೋತೀನಿ ಅಂದರೆ, ಇಲ್ಲಿ ಶೋಲ್ಡರಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಬೇಕಾಗತ್ತೆ. ಸೊ ಹಾಗಾಗಿ 10 ಇಂಚು ಮಾರ್ಕನ್ನು ಮಾಡ್ಕೋತೀನಿ. ನೋಡಿ, 10 ಇಂಚು ಮಾರ್ಕಿಗೆ ಇಲ್ಲಿಗೆ ಬಂತು. ಓಕೆನಾ? ಇಲ್ಲಿಗೆ ನಮ್ಮದು 10 ಇಂಚು ಮಾರ್ಕ್ ಬಂತು. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಲೈನ್ನ ಇಳಿಯೋಣ. ನೋಡಿ, ಈ ರೀತಿ. ಇವಾಗ ಏನು ಮಾಡಬೇಕು, ಇಲ್ಲಿ ಏನಿದೆಯಲ್ವ, ಇದನ್ನು ಮೊದಲಿಗೆ ಇದನ್ನು ಕೂಡಿಸ್ಕೊಂಬಿಡೋಣ. ಈ ರೀತಿ ನೋಡಿ, ಈ ರೀತಿ ಕೂಡಿಸ್ಕೊಂಡು ಇವಾಗ ಏನು ಮಾಡಬೇಕು, ಇಲ್ಲಿ ಟಕ್ಸ್ ಪಾಯಿಂಟನ್ನ ನಾವು ಮಾರ್ಕ್ ಹಾಕಬೇಕಾಗತ್ತೆ. ಓಕೆನಾ? ಟಕ್ಸ್ ಪಾಯಿಂಟು ಇಲ್ಲಿ ಎಷ್ಟು ತೊಗೋತೀನಿ ಅಂದರೆ, ನಾನು 1.5 ಇಂಚು ತೊಗೋತೀನಿ. 1.5 2 ಇಂಚು ತೊಗೊಂಡ್ರೆ ನಡೆಯುತ್ತೆ, ಬಟ್ ನಾನು 1.5 ಇಂಚು ತೊಗೋತೀನಿ. ನೀವು 2 ಇಂಚಿದ್ರೆ 2 ಇಂಚು ತೊಗೋಬೋದು. ನೀವು ಎಷ್ಟು ಟಕ್ಸ್ ಪಾಯಿಂಟ್ ತೊಗೋತೀರಲ್ವ ಅಷ್ಟು ಬ್ಲೌಸ್ ಚೆನ್ನಾಗಿ ಕೂರುತ್ತೆ. ಮತ್ತು ದಪ್ಪ ಇರೋರಿಗಂತ ಜಾಸ್ತಿ ತೊಗೊಳ್ಳಿ. ತೆಳ್ಳಗಿರೋದಾದರೆ ಏನೋ ಪರವಾಗಿಲ್ಲ, 1.5 ಇಂಚಾದರೆ ಸಾಕಾಗುತ್ತೆ. ನೀವು ದಪ್ಪಗಿದ್ದಾರೆ ಅಂತಂದರೆ 2 ಇಂಚು ತೊಗೋಬೋದು. ನೀವು ತೆಳ್ಳಗಿದ್ದಾರೆ ಅಂತಂದರೆ ಇಷ್ಟೇ ತೊಗೊಳ್ಳಿ, ಸಾಕೋದು. ಇರಲಿ, ನಾನು ಕೂಡ ನಿಮಗೆ 2 ಇಂಚೇ ತೋರಿಸ್ತೀನಿ. ಇದಕ್ಕೆ ದಪ್ಪ ಇದ್ದರೆ ಇನ್ನೂ ನೀವು 2.5 ಇಂಚು 3 ಇಂಚುವರೆಗೆ ತೊಗೋಬೋದು. ಓಕೆನಾ? ಸೊ ಈ ರೀತಿ ಆದ ನಂತರ ಇವಾಗ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನ್ನ ಎಳೀರಿ. ಈ ರೀತಿ ಎಳೆದ ನಂತರ ಈ ಏನು ಪಾಯಿಂಟ್ ಹಾಕಿರ್ತೀರಲ್ವ ನೀವು ಟಕ್ಸ್ ಪಾಯಿಂಟು, ಇಲ್ಲಿಂದ ಈ ರೀತಿ ನೋಡಿ, ಈ ರೀತಿ ಬರಬೇಕು.
ಈ ರೀತಿ ಶೇಪ್ ಬರಬೇಕು. ಇದೇ ಶೇಪು ಮೇಯ್ನ್ ಮುಖ್ಯ. ಇಲ್ಲಿ ಏನು ನೀವು ಶೇಪ್ನ ಈ ರೀತಿ ತೆಗಿತೀರಲ್ವ, ಇಲ್ಲೇ ನಿಮ್ಮದು ಪ್ರಿನ್ಸೆಸ್ ಕಟ್ ಅನ್ನೋದು ಚೆನ್ನಾಗಿ ಕೂರುತ್ತೆ. ಈ ರೀತಿ ಪ್ರಿನ್ಸೆಸ್ ಕಟ್ ಶೇಪ್ನ ಹಾಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಿನ್ಸೆಸ್ ಶೇಪು. ಸೊ ಈ ರೀತಿ ಆದ ನಂತರ ಇವಾಗ ನೋಡಿ ಇಲ್ಲಿ ನಾವು 2 ಇಂಚು ಟಕ್ಸ್ ತೊಗೊಂಡಿರ್ತೀವಲ್ವ, ಇವಾಗ ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ 10 ಇಂಚು ಅಂದರೆ 8 ಇಂಚು ಚೆಸ್ಟು 2 ಇಂಚು ಆ್ಯಡ್ ಮಾಡಿಕೊಂಡು ಎಷ್ಟು 10 ಇಂಚ್ ತೊಗೊಂಡಿದ್ದಲ್ವ, 10 ಇಂಚಿಗೆ ಈ ಟಕ್ಸ್ ಪಾಯಿಂಟ್ ಹಿಡ್ಕೊಂಡು 2 ಇಂಚ್ ಇಲ್ಲಿ ತೊಗೊಂಡ್ರೆ ಟೋಟಲಾಗಿ 12 ಇಂಚು ಕರೆಕ್ಟ್ ಆಗುತ್ತೆ. ಓಕೆನಾ? ನನಗೆ 10 ಇಂಚು ಮಾತ್ರ ಸಾಕು. ಚೆಸ್ಟು 8 ಇಂಚಿದೆ. ಓಕೆನಾ? 8 ಇಂಚು ಪ್ಲಸ್ಸು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಬಟ್ಟೆ ಬಿಡೋಕ್ಕೆ. ಓಕೆನಾ? 8 + 2 10 ಆಯಿತು. 10 ಇಲ್ಲಿ ಏನು 2 ಇಂಚು ನಾವು ತೆಗಿತೀವಲ್ವ, ಇಲ್ಲಿ ಮೈನಸ್ ಆಗುತ್ತೆ. ಆ ಮೈನಸ್ನ ನಾನು ಇಲ್ಲಿ +2 ಮಾಡಿದಾಗ ಟೋಟಲಾಗಿ 12 ಇಂಚು ಬಟ್ಟೆ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು 12 ಇಂಚು ಬಟ್ಟೆನ ತೊಗೊಳ್ತಾ ಇದ್ದೀನಿ. ಓಕೆನಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಿರುತ್ತಲ್ವ, ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಹೇಳ್ತೀನಿ. ಇಲ್ಲಿ ಯಾಕೆ ಕ್ರಾಸ್ ತೊಗೊಂಡೆ, ಇಲ್ಲಿ ಸ್ವಲ್ಪ ಒಂದು 1/2 ಇಂಚಿನಷ್ಟು ಇಲ್ಲಿ ತೊಗೊಳ್ಳಿ. ಇಲ್ಲಿ ಯಾಕೆ 1 ಇಂಚಿನಷ್ಟು ಈ ರೀತಿ ತೊಗೊಂಡೆ ಅಂತಂದರೆ, ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಇಲ್ಲಿ ನಾವು ಇದನ್ನು ಈ ರೀತಿ ಟಕ್ಸ್ ಹಿಡಿದಿರ್ತೀವಲ್ವ, ಈ ರೀತಿ ನೋಡಿ, ಈ ರೀತಿ ಹಿಡಿದಾಗ ಇದು ಕೆಳಗಡೆ ಬರುತ್ತೆ, ಇದು ಮೇಲೆ ಹೋಗುತ್ತೆ. ಈ ರೀತಿ ಹಿಡಿದಾಗ ನೋಡಿ ಈ ರೀತಿ ಬರುತ್ತೆ, ನೋಡಿ ಈ ಥರ ಬರುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ? ಏನು ಮಾಡಿದಾಗ ನಾವು ಇಲ್ಲಿನ ಈ ಟಕ್ಸ್ನ ಈ ರೀತಿ ಹಿಡಿದಾಗ ಇದು ಕೆಳಗಡೆ ಬರುತ್ತೆ, ಇದು ಮೇಲೆ ಹೋಗುತ್ತೆ. ಓಕೆನಾ? ಆ ಕಾರಣಕ್ಕೇ ಇಲ್ಲಿ ನಾವು 1 ಇಂಚು ಕಟ್ ಮಾಡಿ ತೆಗಿಬೇಕು. ಆವಾಗ ನಮಗಿದು ಸ್ಟ್ರೈಟಾಗೇ ಬರುತ್ತೆ. ಇಲ್ಲೂ ಕೂಡ 1/4 ಇಂಚು ಮಾಡ್ಕೊಳ್ಳಿ, ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಟಕ್ಸ್ ಹಿಡಿದಾಗ ಈ ರೀತಿ ಕೆಳಗೆ ಬರುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಫಿಟ್ಟಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ, ಫಿಟ್ಟಿಂಗಿಗೆ ನಮಗೆ ತೊಂದರೆ ಕೊಡುತ್ತೆ. ಸೊ ಅದ್ರ ಸಲುವಾಗಿ ನಾವೇನು ಮಾಡಬೇಕು, ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಿ ಇದನ್ನು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲೂ ಕೂಡ 1/4 ಇಂಚು ಇಲ್ಲಿ ಮಾಡಿಕೊಂಡ್ರೂ ನಡೀತೆ, ಬಿಟ್ಟರೂ ನಡೀತೆ. ಬಟ್ ಇಲ್ಲಿ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ, ಇಲ್ಲಿ ಮಾಡಿಕೊಳ್ಳೇಬೇಕು. ಓಕೆನಾ? ಇವಾಗ ಇನ್ನೊಂದು, ಇಲ್ಲಿ ಆರ್ಮೋಲ್ದು ಏನು ನೀವು ಆವಾಗಲೇ ಶೇಪ್ ಹಾಕ್ಕೊಂಡಿದ್ರಲ್ವ, ಇಲ್ಲಿ ಇನ್ನೊಂದು ಚೇಂಜಸ್ ಇದೆ. ಇಲ್ಲಿಂದ ಒಂದು 1/2 ಇಂಚು ಈ ಕಡೆಗೆ ಮಾರ್ಕ್ ಹಾಕಬೇಕು. ಈ ಕಡೆ ಮಾರ್ಕ್ ಹಾಕಿ ನಾವು ಇದನ್ನು ಆರ್ಮೋಲು ಡ್ರಾ ಮಾಡ್ಕೊ. ಇಲ್ಲಿ ಚೇಂಜಸ್ ಬೇಡ, ಇಲ್ಲಿ ಮಾತ್ರ 1/2 ಇಂಚು ಚೇಂಜಸ್ ಮಾಡಿ. ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರಲ್ಲಿ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಬೇಡ, ಇಲ್ಲಿ ಮಾತ್ರ 1/2 ಇಂಚು ಈ ಕಡೆ ಮಾರ್ಕ್ ಹಾಕೋಬೇಕು. ಇದಾದ ನಂತರ ಇಲ್ಲಿ ಮೂಲೆಯಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಓಕೆನಾ? ಮಾರ್ಕ್ ಹಾಕ್ಕೊಂಡು ಇವಾಗ ನಾವು ಮತ್ತೆ ಇದನ್ನು ಶೇಪ್ನ ತೆಗಿಬೇಕು. ಈ ರೀತಿ ನೋಡಿ, ಈ ರೀತಿ ಶೇಪ್ನ ತೆಗಿಬೇಕು. ಇದು ನಮಗೆ ಬೇಕಾದಂಥ ಆರ್ಮೋಲು, ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಸೊ ಇದಿಷ್ಟ ಆಯಿತು. ಇವಾಗ ಇದನ್ನು ನೆಕ್ ಒಂದು ಹಾಕ್ಕೊಳ್ಬೇಕಲ್ವ, ಸೊ ಅದನ್ನು ಒಂದು ಹಾಕ್ಕೊಂಬಿಡೋಣ. ನೋಡಿ ಇಲ್ಲಿಂದ ಈ ರೀತಿ ಕ್ರಾಸಾಗಿ ಒಂದು ಮಾರ್ಕ್ನ ಮಾಡ್ಕೋತೀನಿ. ನೋಡಿ ಈ ರೀತಿ ಒಂದು ಕ್ರಾಸಾಗಿ ಇದನ್ನು ಮಾರ್ಕ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ, ಇಲ್ಲಿ ಈ ಥರ ಕರು ಶೇಪ್ ಬರುತ್ತಲ್ವ, ಸೊ ಈ ರೀತಿ ನಾವು ಇಲ್ಲಿ ನಮಗೆ ಎಷ್ಟು ಬೇಕಲ್ವ, ಸೊ ಅಷ್ಟು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದೇ ಸಮ ಬರಬೇಕು ಅಂತಂದರೆ ಇಲ್ಲಿ ನೋಡಿ ಇದೆಷ್ಟಿದೆ, 4.5 ಇದೆ ಅಲ್ವಾ, ಸೊ 1.5 ಇಲ್ಲಿಂದ ಇಲ್ಲಿಗೆ 1.5 ಜಾಸ್ತಿ ಆಗುತ್ತೆ. ನೋಡಿ ಈ ರೀತಿ ನೀವೇ ಕೈಯಲ್ಲೇ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡಿಕೊಂಡು ನಾವು ಶೇಪ್ನ ಮಾಡ್ಕೋಬೇಕಾಗತ್ತೆ.
ನೋಡಿ ಈ ರೀತಿ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇದಿಷ್ಟು ನಮ್ಮದು ಸ್ಲೀವ್ಸಿಂದು ಎಲ್ಲನೂ ಒಂದು ರೆಡಿ ಆಯಿತು. ಫ್ರಂಟ್ ಪಾರ್ಟು ರೆಡಿ ಆಯಿತು, ಬ್ಯಾಕ್ ಪಾರ್ಟು ರೆಡಿಯಾಗಿದೆ ಈಗಾಗಲೇ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಸೊ ಬನ್ನಿ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ನಾವು ಏನು ಫ್ರಂಟ್ ಪಾರ್ಟ್ ಇರುತ್ತಲ್ವ, ಸೊ ಫ್ರಂಟ್ ಪಾರ್ಟಿಂದನೇ ತೆಗಿಬೇಕು. ಈ ರೀತಿ ತೆಗೆದ್ಮೇಲೆ ಇದನ್ನು ತೆಗೆಯೋಣ ಈ ರೀತಿ. ಓಕೆನಾ, ಇದನ್ನು ತೆಗೆಯೋಣ, ಬೇಡವಾದ ಕ್ಲೋತು. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಪ್ರಿನ್ಸಸ್ ಕಟ್ಟು, ಇಲ್ಲಿ ಕೂಡ ಇದನ್ನು ಈ ರೀತಿ ಕಟ್ ಮಾಡಿಕೊಳ್ಳೋಣ. ನೋಡಿ ಇದು ಪ್ರಿನ್ಸಸ್ ಕಟ್ ರೆಡಿ ಆಯಿತು. ಹಾಗೆ ನೀವು ಬೇಕಾದರೆ ಇದಕ್ಕೆ ಕ್ಯಾನ್ವಾಸ್ ಕೊಡ್ಬೋದು. ನಾನು ನೋಡೋಣ ಸ್ಟಿಚಿಂಗ್ ಮಾಡುವಾಗ ಏನೇನಾಗತ್ತೆ ಅಂತ. ಈ ರೀತಿ ನೋಡಿ, ಈ ರೀತಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇದನ್ನು ಇದು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ತೀವಿ. ಇದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ಇದನ್ನು ಓಪನ್ ಮಾಡಿಕೊಂಡು ಬಿಡ್ತೀನಿ. ನೋಡಿ ಇದು ಕೂಡ ರೆಡಿ ಆಯಿತು. ನೋಡಿ ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗು ಆಯಿತು. ಸೊ ನೋಡಿ ಇವಿಷ್ಟು ಫ್ರಂಟ್ ಪಾರ್ಟು. ಸೊ ನೋಡಿದ್ರಲ್ವ ಯಾವ್ಯಾವ ರೀತಿ ಕಟಿಂಗ್ ಮಾಡಿದೆ ಅಂತ. ನೋಡಿ ಇದು ಬ್ಯಾಕ್ ಪಾರ್ಟು. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದು ಪಟ್ಟಿ ಅಂದರೆ ಈ ಪಟ್ಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಲ್ಲ, ಸಾರಿ, ಇಲ್ಲೇ ಇದೆ, ನಾನೇ ಮಿಸ್ ಮಾಡ್ಕೊಳ್ತಿದ್ದೆ. ನೋಡಿ ಬ್ಯಾಕಿನ ಜೋಡಿ ಇದೊಂದು ಇಟ್ಬಿಡಿ, ಫ್ರಂಟಿನ ಜೋಡಿ ಇದು ಇಟ್ಬಿಡಿ. ನೋಡಿ ಇದಿಷ್ಟು ನಮಗೆ ಬ್ಲೌಸ್ಗೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೇ ಇಟ್ಕೊಂಡು ನಾವು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೇಕು. ಓಕೆನಾ, ಇದನ್ನೇ ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೇಕು. ಇದು ಈಗಿನ ಒಂದು ಇದರಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ ಈ ಒಂದು ಬ್ಲೌಸ್ ಡಿಸೈನು. ನಾನು ಕೂಡ ತುಂಬ ದಿನದಿಂದ ಸ್ಟಿಚ್ ಮಾಡಬೇಕು ಅಂದ್ಕೊಳ್ತಿದ್ದೆ. ಸೊ ಬಟ್ ಆಗಿರಲಿಲ್ಲ. ಇದ್ರದ್ದು ಸ್ಟಿಚಿಂಗ್ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಮಿಸ್ ಮಾಡಿದೆ. ಆ ವಿಡಿಯೋ ಕೂಡ ನಿಮಗೆ ನೋಡಬೇಕು ಅಂತಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನೋಡಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಕಟಿಂಗ್ ವಿಡಿಯೋ ನಿಮಗೆ ನೋಡಿದಿರ ಅರ್ಥ ಆಗಿದೆ, ನನ್ನ ವಿಡಿಯೋನ ನೋಡಿ ಸ್ಟಿಚಿಂಗ್ ಕೂಡ ಮಾಡ್ತೀನಿ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಯಾಕಂತಂದರೆ ನಾನು ಸ್ಟಿಚಿಂಗ್ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನೋಡ್ಬೋದು. ಇಲ್ಲ ಅಂತಂದರೆ ಕಟ್ಟಿಂಗ್ ವಿಡಿಯೋ ನಂದು ನೋಡಿ ಸ್ಟಿಚಿಂಗ್ ವಿಡಿಯೋ ಬೇರೆದವ್ರದ್ದು ನೋಡೋಕೆ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಕಟ್ಟಿಂಗು ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಓಕೆನಾ, ಅದ್ರ ಸಲುವಾಗಿ ಒಬ್ರದ್ದು ಕಟಿಂಗ್ ನೋಡ್ತೀನಿ, ಒಬ್ರದ್ದು ಸ್ಟಿಚಿಂಗ್ ನೋಡ್ತೀನಿ ಅಂತಂದರೆ ಅದು ಬ್ಲೌಸು ಕಂಫರ್ಟ್ ಆಗೋಲ್ಲ. ಹಾಗೆ ಬ್ಲೌಸು ನಿಮ್ಮದು ಒಂದು ಸ್ಟಿಚಿಂಗ್ ಅನ್ನೋದು ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ಸೊ ಹಾಗಾಗಿ ನೀವು ನಂದೇ ಅಂತಿಲ್ಲ, ನಿಮಗೆ ಯಾರ್ದು ಅರ್ಥ ಆಗುತ್ತೆ ಅವರ ಒಂದು ವಿಡಿಯೋ ನೋಡಿದ್ರಂದರೆ ನಾವು ಅದನ್ನ ನೋಡಿ ಸ್ಟಿಚ್ ಮಾಡ್ತೀವಿ ಅಂತ ನಿಮ್ಮ ಮನಸ್ಸಿಗೆ ಬಂದಿತ್ತಂದರೆ ಆಗಲೇ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆನಾ, ಯಾಕಂತಂದರೆ ಈಗ ಸಿಕ್ಕ ಚಾನಲ್ಲು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಗೋದಿಲ್ಲ. ಈಗ ಮೊದಲೇ YT-ಯಲ್ಲಿ ತುಂಬ ಒಂದು ಕಾಂಪಿಟೇಷನ್ನೇ ನಡೀತಾ ಇದೆ. ಒಬ್ಬರು ನೋಡಿ ಒಬ್ಬರು ವೀಡಿಯೋಸ್ ಹಾಕ್ತಾ ಇದ್ದಾರೆ. ಒಬ್ಬರು ನೋಡಿ ಈಗ ನಂದು ನೋಡಿದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಕ್ಕೆ ಹೋದರೆ ಸಿಗೋದಿಲ್ಲ.
ಸೊ ಆ ಕಾರಣಕ್ಕಾಗಿ ನೀವು ಯಾರ್ದು ಇಷ್ಟಪಡ್ತೀರಾ, ಯಾರ ವೀಡಿಯೋಸ್ ನಿಮಗೆ ಅರ್ಥ ಆಗುತ್ತಲ್ವ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಅವರು ಪ್ರತಿಯೊಂದು, ನಾನಾಗಲಿ ಬೇರೆದವರಾಗಲಿ, ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ನೀವು ನೋಡ್ಕೋಬೋದು. ಅದ್ರ ಸಲುವಾಗಿ ಹೇಳಿದೆ, ಓಕೆನಾ. ನೀವು ನನ್ನದೇ ವೀಡಿಯೋಸ್ ನೋಡಬೇಕಂತ ನನಗೇನೂ ಇಲ್ಲ, ನಿಮಗೆ ಯಾರ್ದು ಅರ್ಥ ಆಗುತ್ತೆ ಅವ್ರದ್ದು ನೋಡಿ. ಮತ್ತು ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಟೈಲರಿಂಗ್ ಕಲಿತಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ಗೆ ಯಾವುದೇ ಹಣ ನಿಮ್ಮಿಂದ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಹಣ ಕಟ್ಟಾಗುತ್ತೇನೋ ಅಂತ ತುಂಬ ಜನ ಒಂದು ಭಯದಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಿರಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣ ಏನು ಕಟ್ಟಾಗೋದಿಲ್ಲ. ನಮ್ಮಂಥ ಈಗಿನ ಒಂದು YT ಇವರಿಗೆ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಕಲಿಬೇಕನ್ನೋರಿಗೆ ಯೂಸ್ ಆಗುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬೇ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆಗದೇ ಇರೋರೇ ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಹಣ ಬೇಕಂತಿಲ್ಲ. ನೀವು ಯಾವುದೇ ಥರ ಭಯ ಪಟ್ಕೊಳ್ಳೋದು ಬೇಡ, ಆರಾಮವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೆ ಯಾರ್ದು ಚಾನಲ್ ಇಷ್ಟ ಆಗುತ್ತಲ್ಲ ಅವ್ರದ್ದು ಮಾಡ್ಕೊಳ್ಳಿ, ಓಕೆನಾ. ನಾನು ನನ್ನದೇ ಅಂತ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡ್ತಿಲ್ಲ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ, ನಂದು ವೀಡಿಯೋಸ್ ಎಲ್ಲ ನಿಮಗೆ ಅರ್ಥ ಆಗ್ತಿದ್ರೆ ಮಾಡ್ಕೊಳ್ಳಿ, ಓಕೆನಾ. ಯಾವುದೇ ರೀತಿಯಲ್ಲಿ ಹಣ ಖರ್ಚಾಗೋದಿಲ್ಲ. ದಯವಿಟ್ಟು ನೀವು ಹೇಗೆ ನೋಡಿ ಅವರಿಂದ ಕಲ್ತಿರ್ತೀರಿ ಹಾಗೆ ಅವ್ರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಈ ಥರ ವೀಡಿಯೋಸ್ ಮಾಡೋರಿಗೂ ಕೂಡ ಸಪೋರ್ಟ್ ಆಗುತ್ತೆ. ಮತ್ತಷ್ಟು ವೀಡಿಯೋ ಮಾಡೋದಕ್ಕೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು, ಮತ್ತೊಂದು ಎದ್ರ ಸಲುವಾಗಿಯೂ ಇಲ್ಲ. ಇದ್ರದ್ದು ಕಟಿಂಗ್ ವಿಡಿಯೋ ಅರ್ಥ ಆಯಿತು ಅನ್ಕೋತೀನಿ. ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ಹೇಳ್ತೀನಿ. ಇದನ್ನು ಲೈನಿಂಗ್ನಲ್ಲೂ ಕೂಡ ಮೇನ್ ಕ್ಲಾತಲ್ಲಿ ಕೂಡ ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತಲ್ಲಿ ಕಟ್ ಮಾಡಿಕೊಂಡು ಈ ಒಂದು ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡೋದು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ. ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಅದಕ್ಕಾಗಿ ಮೊದಲಿಗೆ ಇದನ್ನು ಬಾರ್ಡ್ರನ್ನ ಕಟ್ ಮಾಡ್ಕೋಬೇಕು. ನಾವು ಏನು ಮಾಡ್ತೀವಿ, ಬಾರ್ಡರ್ದು ಹಿಡ್ಕೊಂಡೇ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಎಂಡ್ ಮಾಡಬೇಕಂದವಳು ಮತ್ತೆ ನೆನಪಾಯಿತು. ಅದನ್ನು ಏನು ಮಾಡ್ತಿದ್ವಿ, ಮೇನ್ ಕ್ಲಾತ್ನ ಇದ್ರ ಮೇಲಿಟ್ಟು ಬಾರ್ಡರ್ ಸಮೇತ ಕಟ್ ಮಾಡ್ಕೊತಿದ್ದೀವಲ್ವ. ಸೊ ಅದಕ್ಕೆ ಆ ಮಿಸ್ಟೇಕ್ ಆಗಬಾರ್ದು ಅಂತ ಮೊದಲಿಗೆ ಈ ಬಾರ್ಡರ್ನ ಕಟ್ ಮಾಡ್ಕೋಬೇಕು. ಬಾರ್ಡರ್ನ ತೆಗೆದು ನಾವು ಮೊದಲಿಗೆ ಇಟ್ಕೊಂಡ್ಬಿಡ್ಬೇಕು. ಮರೆತು ನಾವೇನಾದ್ರು ಬಾರ್ಡ್ರು ಕಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಡಿಸೈನ್ ಇರುತ್ತೆ ಮೊದಲು ಬಾರ್ಡರ್ನಲ್ಲಿ, ಓಕೆನಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಬಾರ್ಡರ್ನ ಕಟ್ ಮಾಡಿ ತೆಗ್ದಿದ್ದೀನಿ. ಸೊ ಬಾರ್ಡರ್ ಏನಿತ್ತಲ್ವ ಅಷ್ಟನ್ನು ಕಟ್ ಮಾಡಿ ತೆಗ್ದಿದ್ದೀನಿ. ಇವಾಗ ನಾವು ಈ ಬಟ್ಟೆ ಮೇಲೆ ಔತ್ರನ್ನ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಏನು ಕಟ್ ಮಾಡಿದ್ವಲ್ವ, ಸೊ ಇದನ್ನೆಲ್ಲ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನೇ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇಟ್ಟು ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಇಟ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ ಮೊದಲಿಗೆ. ಸೊ ನೋಡಿ, ಇದು ಬ್ಯಾಕ್ ಪಾರ್ಟಿಂದು ಕಟ್ಟಿಂಗ್ ಆಯಿತು. ಇದನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ನೋಡಿ ಇಲ್ಲಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯ್ತು ನಮ್ಮದು. ಈ ಒಂದು ಪೀಸ್ನ ನಾವು ಬಾರ್ಡರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ, ಆಮೇಲೆ ಕಟ್ ಮಾಡ್ತೀನಿ ಅದನ್ನು. ಇವಾಗ ನೋಡಿ, ಈ ಪ್ರಿನ್ಸೆಸ್ ಏನಿದೆ ಅಲ್ವಾ, ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಪ್ರಿನ್ಸೆಸ್ನು ಕಟ್ ಮಾಡ್ಕೋಬೇಕು.
ಇದಕ್ಕೆ ಬಟ್ಟೆ ಜಾಸ್ತಿ ಬೇಕಾಗತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸಿಗೆ. ನೋಡ್ಕೊಳ್ಳಿ ಯಾವ ರೀತಿ ಕೂಡತ್ತೆ ಅಂತ. ಬಟ್ಟೆನ ಕೂಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಡಬಲ್ ಲೇಯರಲ್ಲಿ ನಮಗೆ ಪ್ರಿನ್ಸಸ್ಸು ರೆಡಿ ಆಯಿತು. ಎರಡು ಕೂಡ ಪ್ರಿನ್ಸೆಸ್ ಕಟ್ಟು ರೆಡಿ ಆಯಿತು. ಈಗ ಫ್ರಂಟ್ ಒಂದು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಫ್ರಂಟ್ ಕೂಡ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಫ್ರಂಟ್ ಕೂಡ ಕಟ್ಟಿಂಗ್ ಆಯಿತು. ಸೊ ನೋಡಿದ್ರಲ್ವ ಮೇನ್ ಕ್ಲಾತ್ ಮೇಲೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ. ಇದನ್ನೆಲ್ಲ ಜೋಡಿಸಿಟ್ಕೊಂಡ್ಬಿಡಬೇಕು. ಒಂದು ಕಡೆ ಜೋಡಿಸಿಟ್ಕೊಂಡು ನಾವು ಮುಂದಿಂದು ಸ್ಟಿಚಿಂಗ್ನ ಮಾಡಬೇಕಾಗತ್ತೆ. ಇದರಲ್ಲಿ ಒಂದು ಕೂಡ ಐಟಮ್ಸು ಮಿಸ್ ಆಗೋ ಹಾಗಿಲ್ಲ. ನೋಡಿ, ಇದಿಷ್ಟು ನಮಗೆ ಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಟೈಲರಿಂಗ್ ಇವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಗಲೇ ಹೇಳಿದಾಗೆ ನಾನು ಈ ಒಂದು ಏನಂತಾರೆ, ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿಯಾಗಿ ಅಮೌಂಟ್ ಇರೋದಿಲ್ಲ. ನೀವು ಧಾರಾಳವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆ, ಹಾಗಾದರೆ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಟೇಕ್ ಕೇರ್ ಆ್ಯಂಡ್ ಆಲ್ ಆಫ್ ಯು. ಬಾಯ್.